ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ಅಮೃತವಾಣಿಯ ಶುಕ್ರವಾರದ ಕಾರ್ಯಕ್ರಮವಾದಂಥ ಆತ್ಮಜ್ಯೋತಿ ಸಂಕಲನಕ್ಕೆ ನಿಮ್ಮನ್ನು ಆದರದಿಂದ ಸ್ವಾಗತಿಸ್ತೇನೆ. ನಾವು ಈ ದಿನಗಳಲ್ಲಿ ಮುನ್ನೋಡಿಕೊಂಡು ಬರುತ್ತಿರುವಂತಹ ಆ ವಿಷಯ ಸರಿಯಾಗಿ ನಾವು ಗಮನಿಸುವುದಾದರೆ ಅದು ನಾವು ಕರೆಯಲ್ಪಟ್ಟದ್ದನ್ನು ಆದುಕೊಂಡದ್ದನ್ನು ದೃಢಪಡಿಸುವಂಥ ವಿಷಯ. ರಕ್ಷಣೆ ಪಟ್ಟು ದೇವರ ರಾಜ್ಯಕ್ಕೆ ಸೇರುವಂಥ ಆ ದಿನಗಳು ಆತ್ಮಿಕ ಒಂದು ದೃಷ್ಟಿಕೋನದಿಂದ ನಾವು ನೋಡುವಾಗ ಅದು ಒಬ್ಬ ಮನುಷ್ಯನ ಆತ್ಮಿಕ ಜೀವನದ ಬಾಲ್ಯ ಎಂಬುದಾಗಿ ಹೇಳಬಹುದು. ಆದರೆ ಒಬ್ಬ ಮನುಷ್ಯನ ಜೀವನದಲ್ಲಿ ಲೋಕ ಪ್ರಕಾರವಾಗಿ ಬಾಲ್ಯವೆಂಬುದು ಬರೇ ಕೆಲವು ವರ್ಷಗಳದ್ದು, 5, 8, 10, 12 ವರ್ಷಗಳದ್ದು. ಅದರ ನಂತರ ಅವನ ಎದುರು ಒಂದು 50, 60, 70 ವರ್ಷಗಳ ದೀರ್ಘಾಯುಷ್ಯ ಜೀವಮಾನ ಕಾಲದಲ್ಲಿ ಇದೆ. ಈಗ ಬಾಲ್ಯ ಒಬ್ಬ ಮನುಷ್ಯನನ್ನು ತನ್ನ ಯೌವನಕ್ಕೂ ಮತ್ತು ವೃದ್ಧಾಪ್ಯ ತನಕವೂ ಬೆಳೆದು ಬರುವುದಕ್ಕೆ ಆಧರಣೆಯಾಗಿರುವಂಥದ್ದು, ಅದು ಬಹಳ ಅಗತ್ಯ. ಅದೇ ರೀತಿಯಲ್ಲಿ ಆತ್ಮಿಕ ಜೀವನದಲ್ಲಿ ಒಬ್ಬನು ಪ್ರಥಮ ಬೋಧನೆಗಳನ್ನು ತಾನು ಗ್ರಹಿಸಿಕೊಳ್ಳುವಾಗ ದೇವರ ಮೇಲೆ ವಿಶ್ವಾಸ ಇಡಬೇಕು, ಯಾವ ಕಾರಣಕ್ಕಾಗಿ ಎಂಬುದನ್ನು ನೋಡುವಾಗ ಅದಕ್ಕೆ ಬೇಕಾದಷ್ಟು ಉದಾಹರಣೆಗಳು ನಮಗೆ ಇಡೀ ಬೈಬಲಲ್ಲಿ ಸಿಗ್ತವೆ. ಕೀರ್ತನೆಗಳ ಪುಸ್ತಕವನ್ನು ನೋಡಿದರೆ ಅದು ಇವುಗಳ ಉದಾಹರಣೆಯ ಒಂದು ಗಣಿ ಎಂಬುದಾಗಿಯೇ ಹೇಳ್ಬೋದು. ದೇವರು ಎಷ್ಟು ಪ್ರಭಾವಿ, ವೈರಿಯನ್ನು ಕೂಡ ದೇವರು ತನ್ನ ಚಿತ್ತಾನುಸಾರವಾಗಿ ತನ್ನ ಮಕ್ಕಳಿಗಾಗಿ ನಡೆಸ್ತಾನೆ. ನಮ್ಮ ವಿರೋಧಿಗಳು ಎಷ್ಟು ಬಲವಾದರೂ ಚಿಂತೆ ಇಲ್ಲ, ನಮ್ಮನ್ನು ಸಂಪೂರ್ಣವಾಗಿ ಅಣಗಿಸುವ ತನಕ ಅವನ ಪ್ರಭಾವ ಬೀರಿದ್ರು ಅದರ ಮೇಲ್ಪಟ್ಟು ನಮ್ಮ ದೇವರ ಮಹಿಮೆ ನಮ್ಮನ್ನು ಸ್ಥಾಪಿಸ್ತದೆ ಎಂಬಂತೆಲ್ಲ ಅನೇಕ ಉದಾಹರಣೆಗಳು ನಮಗೆ ಇಡೀ ಬೈಬಲಲ್ಲಿ, ಚರಿತ್ರೆಯ ಉದಾಹರಣೆಗಳೊಟ್ಟಿಗೆ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಹಾಗೂ ಪ್ರಾರ್ಥನೆ, ಬೇರೆ ಬೇರೆ ಭಕ್ತರು ಮಾಡಿದ ಪ್ರಾರ್ಥನೆಗಳು, ಕೀರ್ತನೆಗಳು ಇವುಗಳ ಮೂಲಕವಾಗಿ ನಮಗೆ ದೊರೆಯುತ್ತದೆ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇಕ್ಕಟ್ಟಿಗೆ ಒಳಗಾದಂಥ ಪ್ರವಾದಿಗಳ ಆ ಚಿಂತನಾತ್ಮಕ ವಿವರ ಅವುಗಳು ಕೂಡ ನಮಗೆ ಸಿಗ್ತದೆ. ಮಾತ್ರವಲ್ಲ, ಕಳೆದ ಸಾರಿ ನಾವು ನೋಡಿದೆವು, ಆತ್ಮದಲ್ಲಿ ಆರಂಭ ಮಾಡಿ ಶರೀರ ಪ್ರಕಾರವಾಗಿ ಕೊನೆಗಾಣಿಸುವಾಗ ಒಬ್ಬ ಮನುಷ್ಯನಿಗೆ ತನ್ನ ಜೀವನದಲ್ಲಿ ಹಿನ್ನಡೆ ಬರ್ತದೆ. ನಾವು ಕಳೆದ ಸಾರಿ ನೋಡಿದ್ದು ಮೋಶೆಯ ವಿಷಯ ಮತ್ತು ಎಲಿಯನ ವಿಷಯ. ಮೋಶೆ ಯವನ ಪ್ರಾಯದಲ್ಲಿ 40 ವರ್ಷ ಪ್ರಾಯ ತನಕ ಐಗುಪ್ತ್ಯರ ಸಕಲ ವಿದ್ಯೆಗಳಲ್ಲಿ ನಿಪುಣನಾಗಿ ಒಂದು ಯೋಗ್ಯವಾದಂತಹ ಪಾತ್ರವನ್ನು ಐಗುಪ್ತ ದೇಶದ ಚರಿತ್ರೆಯಲ್ಲಿ ವಹಿಸಿದನು ಎಂಬಂಥ ಹಿನ್ನೆಲೆಯ ಬೈಬಲಲ್ಲಿ ಸಿಕ್ಕದ ಒಂದು ಚರಿತ್ರೆ ಕೂಡ ಇದೆ. ಆದರೆ ಒಬ್ಬ ಮನುಷ್ಯನನ್ನು ಅವನು ಐಗುಪ್ತ ದೇಶದವನನ್ನು ಕೊಂದಾಗ ಅವನಿಗೆ ಹಿನ್ನಡೆ ಶುರುವಾಯಿತು. ಆ ಹಿನ್ನಡೆಯ ನಂತರ ಅವನಿಗೆ ಒಂದು ಪ್ರತ್ಯೇಕ ರಿಮಾಂಡ್ ಹೋಮ್ ಅಂತ ಹೇಳ್ಬೋದು. ಇತ್ರೋನನ ಮನೆಯಲ್ಲಿ ಅವನು ಐಗುಪ್ತ ದೇಶದಿಂದ ಓಡಿ ಹೋದ ನಂತರ ದೇವರು ಒಂದು ರಿಮಾಂಡ್ ಹೋಮಿಗೆ ಅವನನ್ನು ಕಳಿಸಿದ ಎಂಬಂಥ ಒಂದು ಚಿಂತನೆ ನಮಗೆ ಬರ್ತದೆ. ಅಲ್ಲಿ 40 ವರ್ಷ ಕಾಲ ಅವನ ಸ್ವಂತ ಅನುಭವದಲ್ಲಿ ಅವನೇ ಹೇಳ್ತಾ ಇದ್ದಾನೆ, ನಾನು ಸರಿಯಾಗಿ ಬಾಯಿ ಉಚ್ಚಾರ ಬಾರದವನು ಅಂತ ಹೇಳ್ತಾ ಇದ್ದಾನೆ. ಯಾವುದನ್ನೆಲ್ಲ ಶರೀರ ಪ್ರಕಾರ ಲೋಕ ಪ್ರಕಾರವಾಗಿ ಬೆಳೆಸಿದನೋ ಅದನ್ನೆಲ್ಲ ಇತ್ರೋನನ ಆ ಮನೆಯ ಕುರಿಗಳ ಆ ಪಾಲನೆ ಮಾಡುವಂಥ ಸಮಯದಲ್ಲಿ ಅವನು ಕಳಕೊಂಡನೋ ಎಂಬಂತೆ ಲೋಕ ಪ್ರಕಾರವಾದ ದೃಷ್ಟಿಯಿಂದ ಅರ್ಥ ಮಾಡಿಕೊಳ್ಳಬಹುದು. ಆದರೆ ಆಗ ದೇವರು ಅವನನ್ನು ಆರಿಸಿಕೊಂಡು ಹೇಳ್ತಾನೆ, ಈಗ ನೀನು ಯೋಗ್ಯನು. ದೇವರಿಗೆ ಬೇಕಾದಂಥದ್ದು ಅಂತಹ ರಾ ಮೆಟೀರಿಯಲ್. ಈ ಸಮಯದಲ್ಲಿ ದೇವರು ಅವನನ್ನು ಉಪಯೋಗಿಸಿ ಅವನ ವಿಷಯವಾಗಿ ಮುಂದೆ ಹೇಳಿಯದೆ, ಅವನು ಬಹಳ ಖಿನ್ನನಾದ ಮನುಷ್ಯ. ಹಿ ವಾಸ್ ಎ ವೆರಿ ಹಂಬಲ್ ಮ್ಯಾನ್ ಆಫ್ಟರ್ ಆಲ್ ದಟ್ ಹಸ್ ಹ್ಯಾಪನ್ಡ್. ಅಂತಹ ಒಂದು ಸ್ಥಿತಿಗೆ ಅವನನ್ನು ನಡೆಸಿದನು. ಅವನನ್ನು ನಡೆಸಿದಂಥ ಸಂಗತಿಗಳು ಯಾವುದು? ಅವನು ಅನುಭವಿಸಿದಂಥ ಬಾಧೆಗಳು. ಪ್ರಿಯರೇ, ಆತ್ಮ ಪ್ರಕಾರವಾಗಿ ನಾವು ಆರಂಭ ಮಾಡಿ ಶರೀರ ಪ್ರಕಾರವಾಗಿ ಕೊಯ್ಯುವ ವಿಷಯದಲ್ಲಿ
ನಮ್ಮ ಶ್ರೀ ಪೌಲನು ನಮ್ಮನ್ನು ಎಚ್ಚರಿಸುವುದುಂಟು. ಆದರೆ ಚರಿತ್ರೆಯುದ್ದಕ್ಕೂ ಯಾರ್ಯಾರು ಆತ್ಮ ಪ್ರಕಾರವಾಗಿ ಬಲಗೊಂಡಾಗ ಅವರು ಶರೀರ ಪ್ರಕಾರವಾಗಿ ಅದರ ಪ್ರಕ್ರಿಯೆಗಳನ್ನು ಮಾಡಲಿಕ್ಕೆ ಹೋದರೋ ಆಗ ಅವರಿಗೆ ಸಮಸ್ಯೆ ಬಂದಿದೆ. ಇವತ್ತು ಇನ್ನೊಬ್ಬನ ಉದಾಹರಣೆಯನ್ನು ನಾವು ನೋಡ್ತೇವೆ. ಕಳೆದ ಸಾರಿ ಮೋಶೆ ಮತ್ತು ಎಲಿಯನ ವಿಷಯವಾಗಿ ನೋಡಿದೆವು. ಇವತ್ತು ನಾವು ನೋಡುವಂಥದ್ದು ಯೋಬನ ವಿಷಯ. ಯೋಬನ್ ಯಾರು? ಇಸಾಕರ್ನ 4 ಮಂದಿ ಮಕ್ಕಳಲ್ಲಿ ಯೋಬ ಎಂಬ ಒಬ್ಬವನಿದ್ದನು. ಅದು ಬಿಟ್ಟರೆ ಬೇರೆ ಒಬ್ಬ ಯೋಬ ಎಂಬವನ ಹೆಸರು ನಮಗೆ ಬೈಬಲಲ್ಲಿ ಕಾಣಬರುವುದಿಲ್ಲ. ಆದರೆ ಆ ಮನುಷ್ಯನು ಜೀವಿಸ್ತಾ ಇದ್ದದ್ದು ಯಾವ ಕಾಲದಲ್ಲಿ? ನಮಗೆ ಕಾಣ್ತದೆ ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ವಲಸೆ ಹೋದದ್ದು ಯಾಕೋಬನ ಕಾಲದಲ್ಲಿ. ಅಂದರೆ ಯಾಕೋಬನ ವೃದ್ಧಾಪ್ಯದಲ್ಲಿ ಅವರು ಐಗುಪ್ತ ದೇಶಕ್ಕೆ ವಲಸೆ ಹೋದದ್ದು. ಆದರೆ ಅನೇಕ ಜನರು ಅಲ್ಲಿ ವಲಸೆ ಹೋದ ನಂತರವೂ ಕೆಲವೊಮ್ಮೆ ಕೆಲವು ಕಾರಣಾಂತರಗಳಿಂದ ಬೇರೆ ಪ್ರದೇಶಗಳಿಗೆ ವರ್ಗಾಯಿಸಲ್ಪಟ್ಟು ಆ ಸ್ಥಳದಲ್ಲಿ ಬೆಳೆದವರಲ್ಲಿ ಒಬ್ಬನಾಗಿರಬಹುದು ಯೋಬನು. ಈಗ ಯೋಬನ ಪುಸ್ತಕ ನೋಡುವಾಗ ಧರ್ಮಶಾಸ್ತ್ರದ ಯಾವ ಸೂಚ್ಯಂಕಗಳಲ್ಲಿ ಕಾಣುವುದಿಲ್ಲ. ಯೆಹೋವ ಎಂಬ ಹೆಸರು ಅವನಿಗೆ ಗೊತ್ತಿಲ್ಲ. ಮಾತ್ರವಲ್ಲ, ಅಲ್ಲಿ ಒಂದು ವೃದ್ಧಿಯಲ್ಲಿ ಬೆಳೆಯುತ್ತಿರುವಂಥ ಒಬ್ಬ ನೀತಿವಂತನ ವಿಷಯವಾಗಿ ನಾವು ನೋಡ್ತೇವೆ. ಅವನ ವಿಷಯವಾಗಿ ಸಾಕ್ಷಿ ಕೊಟ್ಟದ್ದು ದೇವರೇ. ಅವನ ವಿಷಯವಾಗಿ ಒಂದು ಸಾಕ್ಷಿ ದೇವರು ಹೇಳ್ತಾನೆ, ಅವನು ಕೆಟ್ಟದ್ದನ್ನು ನಿರಾಕರಿಸಿ ಒಳ್ಳೆಯದನ್ನು ಮಾಡುವವನು, ದೋಷ ಇಲ್ಲದವನು ಎಂಬುದಾಗಿ ದೇವರು ಯೋಬನ ವಿಷಯವಾಗಿ ಸಾಕ್ಷಿ ಕೊಡ್ತಾನೆ. ಮಾತ್ರವಲ್ಲ, ಸೈತಾನನು ಕೂಡ ಅವನ ವಿಷಯವಾಗಿ ಸಾಕ್ಷಿ ಕೊಡ್ತಾನೆ. ಸೈತಾನ ವಿಷಯವಾದ ಸಾಕ್ಷಿ ಏನಂದರೆ, ಅವನನ್ನು ನೀನು ಭದ್ರಪಡಿಸಿದ್ದಿ, ಒಂದು ಬೇಲಿ ಹಾಕಿ ಭದ್ರಪಡಿಸಿದ್ದಿ. ಸೈತಾನಿಗೆ ಹೇಗೆ ಗೊತ್ತು? ಒಂದೇ ಕಾರಣ, ಸೈತಾನನು ಯೋಬನ ಆವರಣದಲ್ಲಿ ಅಥವಾ ಯೋಬನಿಗೆ ಇದ್ದಂಥ ಆಶ್ರಯದೊಳಗೆ ಪ್ರವೇಶಿಸುವುದಕ್ಕೆ ಪ್ರಯಾಸ ಪಟ್ಟಿರಬೇಕು. ಈಗ ದೇವರು ಸೈತಾನ್ ಕೇಳುವಾಗ, ನೀನು ಎಲ್ಲಿಂದ ಬಂದೆ? ನಾನು ಲೋಕದಿಂದ ಬಂದೆ. ಲೋಕದಲ್ಲಿ ಏನೆಲ್ಲ ನೋಡಿದೆ? ಎಲ್ಲ ಸಂಗತಿಗಳು ನೋಡಿದೆ. ದೇವರು ಬೇರೆ ಯಾವುದ್ರ ವಿಷಯವಾಗಿ ಅವನ ಹತ್ರ ಕೇಳುವುದಿಲ್ಲ. ಯೋಬನನ್ನು ನೋಡಿದೆಯಾ? ಹೌದು, ಯೋಬನ್ ನೋಡಿದೆ. ಒಳ್ಳೆಯವನಲ್ವಾ? ಎಷ್ಟು ನೀತಿವಂತನು, ಕೆಟ್ಟದನ್ನು ನಿರಾಕರಿಸ್ತಾನೆ, ಒಳ್ಳೆಯದನ್ನೇ ಮಾಡ್ತಾನೆ. ಹೌದು, ನೀನು ಅವನಿಗೆ ಬೇಕಾದೆಲ್ಲವನ್ನು ಕೊಟ್ಟಿದ್ದಿ, ಬೇಲಿ ಹಾಕಿ ಭದ್ರಪಡಿಸಿದ್ದಿ. ಅವನು ನಿನಗೆ ಒಳ್ಳೆಯದು ಮಾಡದೆ ಮತ್ತೇನು ಮಾಡಿಯ? ನೋಡಿ, ಈ ವಾದದಿಂದ ನಮ್ಗೆ ಅರ್ಥ ಆಗ್ತದೆ, ಸಂಕಟ ಬರುವಾಗ ಸೈತಾನನಿಗೆ ಗೊತ್ತು, ಜನರು ಬಿದ್ದು ಹೋಗ್ತಾರೆ. ಆ ಸಂಕಟ ಬಾರದಂತೆ ದೇವರು ಯೋಬನನ್ನು ಭದ್ರಪಡಿಸ್ತಾನೆ. ನಾನೊಂದು ಕಿವಿ ಮಾತು ಈ ಸ್ಥಳದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯೋಬನ ಹೆಂಡತಿಯ ವಿಷಯವಾಗಿ ಅನೇಕ ಜನರು ಅನೇಕ ಅಭಿಪ್ರಾಯಗಳನ್ನು ಹೊಂದಿಕೊಂಡಿದ್ದಾರೆ. ನಾನು ಕೂಡ ಹಳೆಯ ಕಾಲದಲ್ಲಿ ಕೆಲವು ಅಭಿಪ್ರಾಯಗಳನ್ನು ಹೊಂದಿದ್ದೇನೆ. ಮಾತ್ರವಲ್ಲ, ಯಾವಾಗ ಯೋಬನು ಸಂಕಟಕ್ಕೆ ಒಳಪಟ್ಟು ತಿಪ್ಪೆಯ ಮೇಲೆ ಕೂತ್ಕೊಂಡು ತನ್ನ ಮೈಯನ್ನು ಗೆರಟೆಗಳಿಂದಲೋ ಅಥವಾ ಕೆಲವು ಪಾಟ್ಸ್ಟ್ರೈಟ್ಸ್ ಅಂತ ಹೇಳಿದರೆ ಮಣ್ಣಿನ ಪಾತ್ರೆಗಳ ತುಂಡುಗಳಿಂದಲೋ ಕೆರೆಯುತ್ತಾ ಇರುವಾಗ ಅವನ ಹೆಂಡತಿ ಬಂದು ಹೇಳಿದ್ದು, ನೀನು ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳಿದ ಮಾತು ನೋಡುವಾಗ, ಮಾತ್ರವಲ್ಲ ಅವನ ಮಕ್ಕಳು ತಂದೆ ನಿರಂತರವಾಗಿ ಅವರಿಗಾಗಿ ಪ್ರತಿ ಸಾರಿ ಅವರ ಹಬ್ಬಗಳನ್ನು ಔತಣಗಳನ್ನು ಆಚರಿಸುವಾಗ ಅವರ ಲೆಕ್ಕಕ್ಕೆ ಸರಿಯಾಗಿ ಯಜ್ಞಗಳನ್ನು ಸಮರ್ಪಿಸಿ ದೇವರನ್ನು ವಿಜ್ಞಾಪಿಸುತ್ತಿರುವಂಥ ಸಮಯದಲ್ಲಿ ಅವರು ಅಂತಹ ಭದ್ರತೆ ಒಳಗೆ ಇದ್ದ ಮಕ್ಕಳು ಒಂದು ದಿವಸ ಅವರ ವಾಸದ ಮನೆ ಅವರ ಮೇಲೆ ಬಿದ್ದು ನಾಶವಾಗಬೇಕಾದ್ರೆ ಯೋಬನಿಗೆ ಕೊಟ್ಟಂಥ ಬೇಲಿ ಎಲ್ಲಿ ಹೋಯಿತು? ಯೋಬನಿಗೆ ಬಾಧೆಗಳು ತಟ್ಟಿದವು, ಆದರೆ ನಾಶವಾದದವರು. ಹಾಗಾದರೆ ಈ ಹೆಂಡತಿ ತನ್ನ ಮಕ್ಕಳ ವಿಷಯದಲ್ಲಿ ಗಂಡನಿಗೆ ಈ ರೀತಿಯ ಉತ್ತರ ಕೊಡುವಂಥ ಹೆಂಡತಿ ಮಕ್ಕಳ ವಿಷಯದಲ್ಲಿ ಎಷ್ಟು ಜಾಗ್ರತೆಯನ್ನು ವಹಿಸಿದ್ದಿರಬಹುದು ಎಂಬ ಪ್ರಶ್ನೆ ನನ್ನ ಹೃದಯದಲ್ಲಿ ಮೂಡುತ್ತದೆ. ಮಾತ್ರವಲ್ಲ, ಸಾಧಾರಣವಾಗಿ ನೋಡುವುದಾದರೆ ಕೆಟ್ಟ ಹೆಂಡತಿ ಅಂತಲೇ ನಾನು ಯೋಚಿಸ್ತಿದ್ದೆ. ಆದರೆ ಸೈತಾನನ ಆ ಒಂದು ಎಚ್ಚರಿಕೆಯ ಮಾತು, ಅವನನ್ನು ನೀನು ಬೇಲಿ ಹಾಕಿ ಭದ್ರಪಡಿಸಿದೆಯಲ್ಲ ಅಂತ ಹೇಳುವಾಗ
ದೇವರು ಯೋಬನಿಗೆ ಹಾಕಿದ ಬೇಡಿಯ ಬಹಳ ಅಗತ್ಯವಾದ ಭಾಗ ಆ ಒಂದು ಹೆಂಡತಿ. ದೇವರು ಯೋಬನ ವಿಷಯವಾಗಿಯೂ ಸೈತಾನನು ಯೋಬನ ವಿಷಯವಾಗಿ ಅರಿಕೆ ಮಾಡುವಾಗ ಅವನ ಸುತ್ತಲೂ ಭದ್ರತೆಗೆ ಹಾಕಿದ ಬೇಲಿಯಲ್ಲಿ ಒಂದು ಅವಿಭಜಿತ ಅಥವಾ ಯಾವ ರೀತಿಯಲ್ಲಿ ತೆಗಿಲಿಕ್ಕೆ ಸಾಧ್ಯವಿಲ್ಲದ ಒಂದು ಬಹಳ ಅಗತ್ಯದ ಭಾಗ ಯಾವುದಂದರೆ ಅವನ ಹೆಂಡತಿ. ಆದ್ದರಿಂದ ಅವನ ಹೆಂಡತಿ ದೇವರು ಹಾಕಿದ ಒಳ್ಳೆಯ ಬೇಲಿ ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ಎರಡನೇದಾಗಿ ದೇವರ ವಾಕ್ಯ ಹೇಳ್ತದೆ, ಐಶ್ವರ್ಯವು ಮತ್ತು ಆಸ್ತಿಪಾಸ್ತಿಗಳು ಪೂರ್ವಜರಿಂದ ಅಥವಾ ತಂದೆಗಳಿಂದ ನಾವು ಹೊಂದಬಹುದು, ಆದರೆ ಒಳ್ಳೆಯ ಹೆಂಡತಿ ದೇವರಿಂದಲೇ ಎಂಬುದಾಗಿ. ದೇವರು ಒಳ್ಳೆಯವನು ಎಂಬುದಾಗಿ ಯೋಚಿಸಿದಂಥ ಯೋಬನಿಗೆ ಕೆಟ್ಟ ಹೆಂಡತಿಯನ್ನು ಕೊಟ್ಟಾನ? ಬರೀ ನಿಮ್ಮ ಚಿಂತನೆಗೆ ಪ್ರತ್ಯೇಕವಾಗಿ ದಾಂಪತ್ಯ ಜೀವನದ ಬಲಕ್ಕೆ, ಕ್ರೈಸ್ತ ದಾಂಪತ್ಯ ಜೀವನದ ಬಲಕ್ಕೆ ನಾನು ಈ ಕಿವಿ ಮಾತನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಲ್ಲಿ ಮೋಶೆ ಹೆಂಡತಿ, ವಾದ ವಿವಾದ ಆರೋನ್ ಮತ್ತು ಮಿರ್ಯಾಮಳ ಮೂಲಕವಾಗಿ ಮನೆಯಲ್ಲಿ ಮೋಶೆ ಹೆಂಡತಿಯ ವಿಷಯದಾಗಿ ಹುಟ್ಟಿದಾಗ ದೇವರು ಬಂದು ಮೋಶೆಗೆ ಭದ್ರತೆ ಕೊಟ್ಟದ್ದು ಮೋಶೆಯ ಹೆಂಡತಿಯಾದ ಚಿಪೋರಳ ವಿಷಯ ಯಾವ ರೀತಿಯ ಆಕ್ಷೇಪವನ್ನು ದೇವರು ಎತ್ತದೆ, ಮೋಶೆಗಾಗಿ ನಾನು ಏರ್ಪಡಿಸಿದಂಥ ಬೇಲಿ ಚಿಪೋರಳು ಎಂಬುದಾಗಿ ತಿಳಿದ ದೇವರು ಅದಕ್ಕೆ ವಿರೋಧವಾಗಿ ನಿಂತಂಥ ಮಿರ್ಯಾಮಳಿಗೆ ತೊನ್ನು ಬರೆಸಿದ್ರಲ್ಲ. ಹಾಗಾದರೆ ದೇವರು ಯಾವ ಸ್ಟೈಲಲ್ಲಿ, ಯಾವ ಒಂದು ತಾತ್ವಿಕ ನೆಲೆಯಲ್ಲಿ ಕುಟುಂಬಗಳ ವಿಷಯವಾಗಿ ನಮ್ಮ ನಡುವೆ ದೇವಜನರ ನಡುವೆ ನಡೀತಾನೆ ಎಂಬುದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಪ್ರಿಯರೇ, ಕಿವಿಯೂ ಕೇಳಲಿಲ್ಲ, ಕಣ್ಣು ಕಾಣಲಿಲ್ಲ, ಮನುಷ್ಯರ ಹೃದಯಗಳಲ್ಲಿ ಕೆಲವು ಸಂಗತಿಗಳು ಹೊಕ್ಕಲೇ ಇಲ್ಲ ಎಂಬುದಾಗಿ ಪೌಲನ್ ಹೇಳ್ತಾ ಇದ್ದಾನೆ. ಅದೇ ರೀತಿಯ ಸಂಗತಿಗಳು ಇವತ್ತು ಕೂಡ ನಮ್ಮ ಜೀವನದಲ್ಲಿ ದೇವರ ವಾಕ್ಯವನ್ನು ಓದುವಾಗ ನಮ್ಮ ಗ್ರಹಣೆಗೆ ಬರ್ತವೆ. ಆದ್ದರಿಂದ ಎಲ್ಲ ಸಂಗತಿಗಳಲ್ಲಿ ಸಂತೋಷ ಉಳ್ಳವರಾಗಿರಿ, ರಿಜಾಯ್ಸ್ ಇನ್ ದ ಲಾರ್ಡ್ ಆಲ್ವೇಸ್ ಎಂಬುದಾಗಿ ಫಿಲಿಪಿಯರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನ್ ಹೇಳುವಂಥದ್ದು ಇದೇ ಕಾರಣದಿಂದ ಎಂಬುದಾಗಿ ನಾವು ತಿಳಿಯಬೇಕಾಗಿದೆ. ಪ್ರಿಯರೇ, ಬಾಧೆಗಳ ಮೂಲಕವಾಗಿ ನಮ್ಮ ರಕ್ಷಕನನ್ನು, ನಮ್ಮ ಕರ್ತನನ್ನು ಸಿದ್ಧಿಗೆ ತರುವಂತಹದ್ದು ದೇವರ ಯೋಜನೆಯಾಗಿತ್ತು ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಓದುತ್ತಿರುವಾಗ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಇನ್ನೂ ಅಗಾಧವಾದಂಥ ಸೂಕ್ಷ್ಮ ವಿಚಾರಗಳನ್ನು ನಮಗೆ ತಿಳಿಯಪಡಿಸ್ತಾನೆ. ಇಲ್ಲಿ ನೋಡಿ, ಪೇತ್ರನು ಬರೆದ ಮೊದಲನೇ ಪತ್ರಿಕೆ 6ನೇ ವಚನ, ನೀವು ಸದ್ಯಕ್ಕೆ ಸ್ವಲ್ಪ ಕಾಲ ದೇವರ ಚಿತ್ತಾನುಸಾರವಾಗಿ ನಾನಾ ಕಷ್ಟಗಳಲ್ಲಿದ್ದು ದುಃಖಿತರಾಗಿದ್ದರೂ ಆ ಪದವಿಯನ್ನು ಆಲೋಚಿಸಿ ಆಗಿದ್ದೀರಿ. ಬಂಗಾರವು ನಾಶವಾಗುವಂಥದ್ದಾದರೂ ಅದನ್ನು ಬೆಂಕಿಯಲ್ಲಿ ಪುಟ್ಟ ಹಾಕಿ ಶೋಧಿಸುವುದುಂಟಷ್ಟೇ. ಬಂಗಾರಕ್ಕಿಂತಲೂ ಅಮೂಲ್ಯವಾಗಿರುವ ನಿಮ್ಮ ನಂಬಿಕೆಯು ಈ ಕಷ್ಟಗಳಿಂದ ಶೋಧಿತವಾಗಿ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಿಮಗೆ ಕೀರ್ತಿ, ಪ್ರಭಾವ, ಮಾನಗಳನ್ನುಂಟು ಮಾಡುವುದು. ಈಗ ಯೋಬನಿಗೆ ಏನು ನಡೆಯಿತು? ಯೋಬನ ದಿನಗಳಲ್ಲಿ ಅವನು ಸಂಕಟಪಟ್ಟನು. ಅಲ್ಲಿ ಬರೆದದೆ ಅವನ 3 ಮಂದಿ ಸ್ನೇಹಿತರು ಎಲಿಫಾಸ್, ಬಿಲ್ದಾನ್ ಮತ್ತು ಚೋಫರ್ ಅವರು ಬಂದು 3 ದಿವಸ ಕಾಲ ಮೌನವಾಗಿ ಅವನ ಎದುರು ನಿಂತು ಅವನ ಸಂಕಟದಲ್ಲಿ ಪಾಲುಗಾರಾಗಿದ್ದೇವೆ ಎಂಬಂಥ ಒಂದು ಪ್ರದರ್ಶನವನ್ನು ಮಾಡಿದರು. ನಾನು ಎಣಿಸುವುದಿಲ್ಲ ಅವರು ಹೊರಗಿನ ತೋರ್ಪಡಿಕೆಯಲ್ಲಿ ಮಾಡಿದ್ದು ಅಂತ ಹೇಳಿ. ಆದರೆ ಮೆಲ್ಲನೆ ಅವರು ತಮ್ಮ ಲೆಕ್ಕಾಚಾರಗಳನ್ನು ಹಾಕುವಾಗ ಯೋಬನನ್ನು ಅಪರಾಧಿ ಮಾಡಿ ಅವನ ಒಳಗೆ ಒಂದು ಗಿಲ್ಟಿ ಕಾನ್ಷಿಯನ್ಸ್, ಅಪರಾಧಿ ಮನೋಭಾವ ಉಂಟು ಮಾಡಲಿಕ್ಕೆ ಪ್ರಯಾಸಪಟ್ಟರೆ ಹೊರತು ಬೇರೇನು ಮಾಡಲಿಲ್ಲ. ಈಗ ನೋಡಿ, ಸಾಧಾರಣ 21 ಅಧ್ಯಾಯಗಳು ಯೋಬನು ತನ್ನ ಭದ್ರತೆಗಾಗಿ ಅವರ ವಾದಕ್ಕೆ ವಿರೋಧವಾಗಿ ಎತ್ತಿದಂತಹ ಭಾಗಗಳು 21 ಅಧ್ಯಾಯಗಳಿವೆ. ಆದರೆ ಎಲಿಫಾಜನು 4 ಅಧ್ಯಾಯಗಳಲ್ಲಿ, ಬಿಲ್ದಾನನು 2 ಅಧ್ಯಾಯಗಳಲ್ಲಿ, ಚೋಫಾರ್ನ 1 ಅಧ್ಯಾಯದಲ್ಲಿ ಅವನನ್ನು ಪ್ರತಿಭಟಿಸ್ತಾರೆ. ಒಟ್ಟಿಗೆ 7 ಭಾಗಗಳಲ್ಲಿ
ಅವನ ಸ್ನೇಹಿತರು, ಯಾವ ಸ್ನೇಹಿತರು? ಅವನ ಕಳವಳ ಸಂಕಟವನ್ನು ನೋಡಿ ದುಃಖಪಟ್ಟು ಅವನ ಎದುರು ಬಂದು 3 ದಿವಸ ಕಾಲ ಮೌನವಾಗಿ ಏನು ಮಾತಾಡದೆ ಅವನ ಕಷ್ಟದಲ್ಲಿ ಪಾಲುಗಾರರಾಗುವವರು ಈಗ ಏನು ಮಾಡ್ತಾರೆ? ಅವರು ತಮ್ಮ ಶರೀರ ಪ್ರಕಾರವಾದ ಲೆಕ್ಕಾಚಾರಗಳನ್ನು, ಅವರು ಹೇಳುವ ಸಂಗತಿಗಳು ಶರೀರ ಪ್ರಕಾರವಾಗಿ ಆಗಿವೆ, ಆದರೆ ದೇವರನ್ನು ಅವರು ಎಲ್ಲಿ ಕೂಡ ದೂಷಿಸುವುದಿಲ್ಲ. ಅವರು ಹೇಳಿದ್ದೆಲ್ಲವೂ ನಿಜವಾಗಿ ದೇವರನ್ನು ಎತ್ತಿ ಹಿಡಿದು ಮನುಷ್ಯನ ಅಪರಾಧಿ ಎಂಬುದಾಗಿ ತೋರಿಸುವುದಕ್ಕೆ. ಅದೇ ಸಮಯದಲ್ಲಿ ಯೋಬನು ಹೇಳ್ತಾ ಇದ್ದಾನೆ, ನನ್ನಲ್ಲಿ ಅಂಥ ಅಪರಾಧ ಭಾವ ಇರಲಿಕ್ಕೆ ಅವಕಾಶವೇ ಇಲ್ಲವಲ್ಲ ಎಂಬುದಾಗಿ ಅವನು ಕಳವಳ ಪಡುತ್ತಾ ಇರುವಾಗ ಕಡೆಗೆ ಈ 3 ಆ ವಾದ ಸಾಕಾಗುವುದಿಲ್ಲ ಎಂಬಂಥ ದಿಶೆಯಲ್ಲಿ ಇನ್ನೊಬ್ಬನು ಬರ್ತಾನೆ. ಅವನ ಹೆಸರು ಎಲಿಹು. ಅವನು 32ನೇ ಅಧ್ಯಾಯದಲ್ಲಿ ತನ್ನ ವಾದವನ್ನು ಮಂಡಿಸಲಿಕ್ಕೆ ಶುರು ಮಾಡ್ತಾನೆ. 32, 33, 34, 35, 36, 37 ಇಷ್ಟು ಅಧ್ಯಾಯಗಳಲ್ಲಿ 6 ಅಧ್ಯಾಯಗಳಲ್ಲಿ ಅವನು ವಾದವನ್ನು ಮಂಡಿಸ್ತಾನೆ. ಆದರೆ ಅವನು ಆರಂಭ ಮಾಡೋದು ನೋಡಿ, ನಾನು ಎಳೆಯನು, ನೀವು ವೃದ್ಧಾಪ್ಯದವರು, ನನಗಿಂತಲೂ ನೀವು ಹೆಚ್ಚಿನವರು, ಆದ್ದರಿಂದ ನಿಮಗೆ ನಾನು ಮೊದಲು ಅವಕಾಶ ಕೊಟ್ಟೆ. ಆದರೆ ನೀವು ಯಾರು ಕೂಡ ಅಪರಾಧ ಭಾವವನ್ನು ಯೋಬನ ವಿಷಯದಲ್ಲಿ ಯೋಬನ ಮೇಲೆ ಹೊರಿಸಲಿಕ್ಕೆ ನಿಮಗೆ ಸಾಧ್ಯವಾಗಲಿಲ್ಲಲ್ಲ, ಆದ್ದರಿಂದ ನಾನೇ ಬರ್ತೇನೆ ಎಂಬುದಾಗಿ ಎಲಿಹು ಎಂಬವನು ಬರ್ತಾನೆ. ಆದರೆ ಅಲ್ಲಿ 38ನೇ ಅಧ್ಯಾಯದಲ್ಲಿ ಯೆಹೋವನು ತಾನೇ ವಾದವನ್ನು ಮಂಡಿಸುವುದಕ್ಕಾಗಿ ಬರುವಾಗ ಸತ್ಯ ವಿಚಾರಗಳನ್ನು ಕತ್ತಲೆ ಕವಿಸುವಂಥ ಈ ಮನುಷ್ಯನು ಎಷ್ಟರವನು ಎಂಬ ರೀತಿಯಲ್ಲಿ ದೇವರು ತಾನೇ, ಅಂದರೆ ಯೆಹೋವನು ತಾನೇ ಈ ಎಲಿಹುವಿನ ವಿಷಯವಾಗಿ ಮಾತನಾಡಿದ್ದನ್ನು ನಾನು ಬೈಬಲಿಂದಲೇ ನೇರವಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. 38ನೇ ಸಂಧಿಯ 1 ಮತ್ತು 2ನೇ ವಚನ. ಆಗ ಯೆಹೋವನು ಬಿರುಗಾಳಿಯೊಳಗಿಂದ ಯೋಬನಿಗೆ ಪ್ರತ್ಯುತ್ತರವಾಗಿ ಹೀಗೆಂದನು, ಅಜ್ಞಾನದ ಮಾತುಗಳಿಂದ ಸತ್ಯಾಲೋಚನೆಯನ್ನು ಮಂಕು ಮಾಡುವ ಇವನು ಯಾರು? ಈಗ 6 ಅಧ್ಯಾಯಗಳಲ್ಲಿ ಯೋಬನನ್ನು ಅಪರಾಧಿ ಎಂಬುದಾಗಿ ಬಣ್ಣಿಸುವುದಕ್ಕಾಗಿ ಪ್ರಯಾಸಪಟ್ಟಂತಹ ಈ ಎಲಿಹು ಇದ್ದಾನಲ್ಲ, ಅವನು ನಾನು ಅರ್ಥೈಸಿದ ಪ್ರಕಾರ ಅವನು ಸೈತಾನನ ಪ್ರತಿರೂಪ. ಈಗ ನಮ್ಮ ಜೀವನದಲ್ಲಿ, ಅಂದರೆ ದೇವ ಭಕ್ತರ ಜೀವನದಲ್ಲಿ ಸೈತಾನನು ಕಾರ್ಯ ಮಾಡುವುದು ಹೇಗಂತ ಹೇಳಿದರೆ, ಮೊದಲು ತನ್ನ ಅನುಯಾಯಿಗಳನ್ನು, ತನ್ನ ಶಿಷ್ಯರನ್ನು ಕಳಿಸ್ತಾನೆ. ಆ ಶಿಷ್ಯರು ಅನೇಕ ಸಾರಿ ಒಳ್ಳೆಯ ಜನರು. ಈಗ ಯಾವ ರೀತಿಯಲ್ಲಿ ಎಲಿಫಾಸ್, ಬಿಲ್ದಾನ್ ಮತ್ತು ಚೋಫರ್ ಇವರು 3 ಕೂಡ ಒಳ್ಳೆಯ ಮನುಷ್ಯರು, ಯೋಬನ ಸ್ನೇಹಿತರು, ಅವನ ಹಿತೈಷಿಗಳು. ಅವರನ್ನೇ ಉಪಯೋಗ ಮಾಡಿ ಮನುಷ್ಯ ಬುದ್ಧಿಯಿಂದ ಯೋಬನನ್ನು ಅಪರಾಧಿ ಮಾಡಿ ಅವನ ಒಳಗೆ ಒಂದು ಅಪರಾಧ ಮನಸ್ಸಾಕ್ಷಿ, ಎ ಗಿಲ್ಟಿ ಕಾನ್ಷಿಯನ್ಸ್ ಬರುವಂತೆ ಪ್ರಯಾಸ ಪಡ್ತಾ ಇದ್ದಾರೆ. ಆದರೆ ಅವರಿಂದ ಅದು ಮಾಡಲಿಕ್ಕೆ ಸಾಧ್ಯವಾಗದೇ ಇರುವಾಗ ಯಾವ ರೀತಿಯಲ್ಲಿ ಎಲಿಹು ತಾನೇ ಮುಂದೆ ಬಂದನೋ ಅದೇ ರೀತಿಯಲ್ಲಿ ಸೈತಾನನೇ ಎದುರು ಬಂದು ತನ್ನ ಕಾರ್ಯಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಪ್ರಿಯರೇ, ಇದರ ಮೂಲಕವಾಗಿ ದೇವಜನರಿಗೆ ಸಂಕಟ ಬರ್ತದೆ. ಈ ಸಂಕಟದ ದಿಶೆಯಲ್ಲಿ ಅವರನ್ನು ರಕ್ಷಿಸುವುದಕ್ಕಾಗಿ ಬರುವಂಥದ್ದು ದೇವರೇ. ಈಗ ನೋಡಿ, ಯೋಬನು ಒಂದು ಲೆಕ್ಕದಲ್ಲಿ ಮನುಷ್ಯರ ಒಳಗೆ ಇರುವಂಥ ದೇವರಿಗೆ ಅಧೀನವಾಗಲಿಕ್ಕೆ ಇಚ್ಛಯಿಸುವಂಥ ಅಥವಾ ಪ್ರಯಾಸ ಪಡುವಂಥ ಆ ಹ್ಯೂಮನ್ ಅಥವಾ ಮಾನುಷಿಕ ಸ್ಥಿತಿ ಎಂಬುದಾಗಿ ನಾವು ಹೇಳುವುದಾದರೆ, ಅದೇ ಸಮಯದಲ್ಲಿ ಕಷ್ಟವನ್ನು ಅನುಭವಿಸುವುದರ ಮೂಲಕವಾಗಿ ತನ್ನ ಚಿಂತನಾತ್ಮಕ ಶ್ರಮವನ್ನು ಒಂದು ರೀತಿಯಲ್ಲಿ, ಯಾವ ರೀತಿಯಲ್ಲಿ ಒಂದು ಕತ್ತಿಯನ್ನು ಅಥವಾ ಆಯುಧವನ್ನು ಹರತೆ ಮಾಡ್ತಾರ, ಅದೇ ರೀತಿಯಲ್ಲಿ ತಮ್ಮ ಮನಸ್ಸನ್ನು ಹರತೆ ಮಾಡುವಂಥ ಆ ಸಮಯದಲ್ಲಿ ಬಾಧೆಗಳು ಮಿತಿಮೀರುತ್ತಿರುವಾಗ ಯಾವ ರೀತಿಯಲ್ಲಿ ಯೆಹೋವನು ಬಂದು 38ನೇ ಅಧ್ಯಾಯದಲ್ಲಿ ಅವನಿಗೆ ಪ್ರೊಟೆಕ್ಷನ್ ಕೊಡ್ತಾನ. ಅದರ ನಂತರ ಬಾಧೆಗಳ ಮೂಲಕವಾಗಿ ಸಿದ್ಧಿಗೆ ತರುವಂತಹ ಆ ದೇವರ ಯೋಜನೆಯನ್ನು ಯೋಬನ ಸಂಬಂಧದಲ್ಲಿ ಸಮರ್ಥಿಸಿ ಇಡೀ ಬೈಬಲ್ ಏನು ತೋರಿಸ್ತದೆ ಎಂಬುದರ ವಿಷಯವಾಗಿ
ಒಂದು ಮುನ್ನುಡಿಯನ್ನು ಕೊಟ್ಟಂತೆ ಯೋಬನ ಪುಸ್ತಕ ನಮಗೆ ದೊರೆತಿದೆ. ಈ ಪುಸ್ತಕ ಧರ್ಮಶಾಸ್ತ್ರದ 5 ಕಾಂಡಗಳು ಬರುವ ಆ ಹಂತದಲ್ಲಿ ಬೆಳೆದದ್ದಲ್ಲ, ಅದಕ್ಕಿಂತಲೂ ಪೂರ್ವಭಾವಿಯಾಗಿ ಅವು ಬೆಳೆದಂಥವುಗಳು. ಪ್ರಿಯರೇ, ಯಾವ ರೀತಿಯಲ್ಲಿ ಪ್ರಕಟಣೆ ಪುಸ್ತಕ 9 ದರ್ಶನಗಳ ಮೂಲಕವಾಗಿ ಅಂತ್ಯದ ಸಂಗತಿಗಳನ್ನು ಆದಿಯಿಂದ ಅದು ಬೆಳೆಸಿ ತರ್ತದೋ, ಅದೇ ರೀತಿಯಲ್ಲಿ ಮುನ್ನುಡಿಯಾಗಿ ಕೊಟ್ಟಂಥ ಯೋಬನ ಸಂಗತಿ, ಬೈಬಲ್ನಲ್ಲಿ ಇರುವಂತಹ ಸಂಗತಿಗಳನ್ನು ಮನುಷ್ಯನ ಸಂಬಂಧದಲ್ಲಿ ಒಂದು ಸಾರವಾಗಿ ಅಥವಾ ಒಂದು ಎಸೆನ್ಸ್ ಆಗಿ ಕೊಡುವಂಥವುಗಳಾಗಿವೆ. ಈಗ ಇವುಗಳಲ್ಲಿ ಕಾರ್ಯ ಮಾಡುವವನು, ಅಲ್ಲಿ ನೋಡಿ, ಬಾಬೆಲ್ ಎಂಬುದಾಗಿ ಇದೆ. ಒಬ್ಬ ಜಾರ ಸ್ತ್ರೀ ಇದ್ದಾಳೆ 17ನೇ ಅಧ್ಯಾಯದಲ್ಲಿ ಪ್ರಕಟಣೆ ಪುಸ್ತಕದಲ್ಲಿ. ಬಾಬೆಲ್ ಎಂಬುದಾಗಿ ಇದೆ. ಒಂದು ಕಲ್ಲನ್ನು ತೆಗೆದು ಸಮುದ್ರಕ್ಕೆ ಹಾಕಿ ಬಾಬೆಲ್ ಇದೇ ರೀತಿಯಲ್ಲಿ ದಡಮ್ಮನೆ ಕಡುಕೊಂಡು ಬಿತ್ತು ಎಂಬಂಥ ಒಂದು ದರ್ಶನವಾಗಿ ಕೊಡಲ್ಪಟ್ಟಿದೆ. ಪ್ರಿಯರೇ, ಇವುಗಳಿಂದ ನಾವು ದೇವರ ವಾಕ್ಯವನ್ನು ಕಲಿಯುವಾಗ ಗ್ರಹಿಸತಕ್ಕಂಥ ಬಹಳ ಅಗತ್ಯದ ಆ ಸೂತ್ರವನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ. ಈ ಲೋಕದಲ್ಲಿ ಯಾವ ರೀತಿಯಲ್ಲಿ ಹೇಬೇಲ್ನಿಂದ ಹಿಡ್ಕೊಂಡು ಯೇಸು ಕ್ರಿಸ್ತನ ತನಕ ಸಂಪೂರ್ಣ ಹಿಂಸೆಗಳ ಮೂಲಕವಾಗಿ ದೇವ ಜನರಿಗೆ ಹಿಂಸೆಗಳು ಬಂದವೋ, ಪೂರ್ವದಲ್ಲಿ ಪ್ರವಾದಿಗಳಿಗೆ ಬಂದ ಹಾಗೆ ಯೇಸು ಕ್ರಿಸ್ತನ ಅನುಯಾಯಿಗಳಿಗೆ ಭವಿಷ್ಯದಲ್ಲಿ ಕೂಡ ಅವರ ಸೇವೆಯಲ್ಲಿ ಹಿಂಸೆಗಳು ಪ್ರಾಪ್ತವಾದವೋ, ಮಾತ್ರವಲ್ಲ ಆ ಹಿಂಸೆಗಳು ಅನೇಕ ಸಾರಿ ತಮ್ಮವರಿಂದಲೇ ಬಂದದ್ದು. ಯೇಸು ಸ್ವಾಮಿಯನ್ನು ಹಿಡಿದುಕೊಟ್ಟದ್ದು ಯಾರು? ತಮ್ಮವನೇ ಆದವನು ಇಸ್ಕರಿಯೋತ ಯೂದ. ಆತನನ್ನು ತಿರಸ್ಕರಿಸಿ ಆತನ ಹಿಡಿಯೋ ಸಮಯದಲ್ಲಿ ಓಡಿ ಹೋದವರು ಯಾರು? ಯಾರನ್ನು 3.5 ವರ್ಷ ಕಾಲ ತನ್ನ ಕೋಳಿತನ ಮರಿಗಳನ್ನು ತನ್ನೊಟ್ಟಿಗೆ ಇಟ್ಟುಕೊಂಡು ಸಾಕ್ತದೋ ಅದೇ ರೀತಿಯಲ್ಲಿ ತಾನು ಬೆಳೆಸಿ ತಂದಂಥ ಶಿಷ್ಯರು. ಮಾತ್ರವಲ್ಲ, ಹೊಸ ಒಡಂಬಡಿಕೆಯ ಆ ಆದಿ ಅಧ್ಯಾಯಗಳಲ್ಲಿ ಅಪೊಸ್ತಲರ ಕಥೆಗೆ ನಾವು ಬರುವಾಗ ಅನೇಕ ಸಾರಿ ರಕ್ಷಣೆ ಪಟ್ಟವರು ಇನ್ನೂ ಕೂಡ ಶರೀರ ಭಾವದಲ್ಲಿ ಧರ್ಮಶಾಸ್ತ್ರಕ್ಕೆ ಹೊಂದಿಕೆಯಾಗಿ ಅನೇಕ ಕಾರ್ಯಗಳನ್ನು ಶಿಷ್ಯರ ಮೇಲೆ, ಅಂದರೆ ಯಹೂದ್ಯರಲ್ಲದ ಶಿಷ್ಯರ ಮೇಲೆ ಹೇರಿಸುವುದಕ್ಕಾಗಿ ಪ್ರಯಾಸಪಟ್ಟಂಥವ್ರು ಯಾರು? ಧರ್ಮಶಾಸ್ತ್ರಕ್ಕೆ ಅಧೀನರಾಗಿದ್ದುಕೊಂಡು ರಕ್ಷಣೆಗೆ ಬಂದವರು. ಅವರು ರಕ್ಷಣೆ ಬಂದಿದ್ದಾರೆ, ದೇವರ ಮಕ್ಕಳು. ಅವರೇ ವಿರೋಧವಾಗಿ ನಿಲ್ತಾರೆ. ಪ್ರಿಯರೇ, ತಮ್ಮವರಿಂದಲೂ ಮತ್ತು ಹೊರಗಿನವರಿಂದಲೂ ಅಂಧಕಾರದ ಶಕ್ತಿಗಳು ಒತ್ತಡಗಳನ್ನು ದೇವ ಜನರ ಮೇಲೆ, ದೇವರ ಸೇವಕರ ಮೇಲೆ ತರುವಾಗ ಆ ಹೋರಾಟದ ನಡುವೆ ಸುವಾರ್ತೆಯನ್ನು ಪ್ರಬಲವಾಗಿ ದೇವರ ಮಹಿಮೆಗಾಗಿ ನಡೆಸುವಂಥ ಆ ಯೋಚನೆಯನ್ನು ದೇವರು ನಮಗೆ ಕೊಟ್ಟಿದ್ದಾನೆ ಎಂಬುದಾಗಿ ತಿಳ್ಕೊಂಡು ನಮಗೆ ಬರುವಂಥ ಸಂಕಟಗಳಲ್ಲಿ ಸಂತೋಷದಿಂದ ಇರುವಂಥ ಆ ಒಂದು ದೃಷ್ಟಿಯನ್ನು ಸದಾಕಾಲ ನಾವು ಹೊಂದಿ ಬೆಳೆಸಬೇಕು ಎಂಬುದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಇಷ್ಟಪಡ್ತೇನೆ.